ವೀಕ್ಷಕರೇ ನಮಸ್ಕಾರ. ಗೈಸ್ ಆನ್ ವೀಲ್ಸ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆ ಸಮೀಪದಲ್ಲಿದೆ ನಮ್ಮ ಮನೆ ಹವ್ಯಕ ಭವನ. ಇತ್ತೀಚೆಗೆ ಪುನರ್ನವೀಕರಣಗೊಂಡ ಈ ಸಭಾಭವನದ ಸಂಪೂರ್ಣ ವಿವರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ. ಯಾವೆಲ್ಲ ರೀತಿಯ ವ್ಯವಸ್ಥೆಗಳು ಇಲ್ಲಿದೆ, ಈ ಸಭಾಭವನದಿಂದ ಜನರು ಯಾವೆಲ್ಲ ಪ್ರಯೋಜನಗಳನ್ನು ಪಡ್ಕೊಳ್ಬೋದು ಅನ್ನುವ ಮಾಹಿತಿಯನ್ನು ಇಲ್ಲಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ನಮಗೆ ನೀಡಲಿಕ್ಕಿದ್ದಾರೆ. ವೀಕ್ಷಕರೇ, ವಿಡಿಯೋವನ್ನು ಕೊನೆವರೆಗೆ ತಪ್ಪದೆ ನೋಡಿ. ಹಾಗೆ ನಮ್ಮ ಗೈಸ್ ಆನ್ ವೀಲ್ಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹರೇ ರಾಮ. ನಾನು ಎಂ ಪರಮೇಶ್ವರ್ ಭಟ್ ಅಂತೇಳಿ ನಮ್ಮ ಮನೆಯ ವ್ಯವಸ್ಥಾಪಕ ಅಧ್ಯಕ್ಷರಾಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಸಂಸ್ಥೆ ಶ್ರೀ ರಾಮಚಂದ್ರಾಪುರ ಮಠದ ಅಧೀನದಲ್ಲಿ ಇದ್ದು ಈಗ ಮಠದ ಆಡಳಿತಕ್ಕೊಳಪಟ್ಟಿದೆ. ನಾನು ಈ ನಮ್ಮ ಮನೆ ಹವ್ಯಕ ಭವನದ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನ್ನ ಹೆಸರು ವೆಂಕಪ್ಪಯ್ಯ ಅಂತ ಹೇಳಿಕೊಂಡು, ನಮ್ಮದೀಗ ಹೊಸ ಸಮಿತಿ ಆಗಿದೆ. ಆಡಳಿತ ಸಮಿತಿ ನಮ್ಮ ರಾಮಚಂದ್ರಾಪುರ ಸಂಸ್ಥಾನದವರು ನೇಮಕ ಮಾಡಿರುವಂಥದ್ದು ಸಮಿತಿ. 12 ಮಂದಿ ಸದಸ್ಯರಿದ್ದಾರೆ. ಅದರಲ್ಲಿ ಪರಮೇಶ್ವರ ಭಟ್ರು ಅಧ್ಯಕ್ಷರು, ನಾನು ವೆಂಕಪ್ಪಯ್ಯ ಕಾರ್ಯದರ್ಶಿ, ಕುದುಪುಲ ಮಹೇಶ್ ಭಟ್ ಅಂತೇಳಿದ್ದಾರೆ, ಅವರು ಕೋಶಾಧಿಕಾರಿ. ಸಾರ್ವಜನಿಕರಿಗೆ ಉಪಯುಕ್ತ ಆಗುವಂತಹ ಹಾಗೆ ಜೀರ್ಣೋದ್ಧಾರಗಳ ಕೆಲಸಗಳು ಸಂಪೂರ್ಣ ಗುರುಗಳ ಆಶೀರ್ವಾದದೊಂದಿಗೆ ಪ್ರಾರಂಭವಾಗಿ ಈಗ ಸಂಪೂರ್ಣ ಪೂರ್ತಿ ಹಂತ ತಲುಪಿ ಸಾರ್ವಜನಿಕರಿಗೆ ಉಪಯುಕ್ತವಾಗುವಂಥ ರೀತಿಯಲ್ಲಿ ಆಗಿದೆ. ಹೆಚ್ಚಿನ ಈ ನವೀಕರಣ ಕೆಲಸ ಪೂರ್ತಿಗೊಂಡಿದೆ. ಇನ್ನೂ ಒಂದು 2% ಕೆಲಸ ಮಾತ್ರ ಬಾಕಿ ಇದೆ, ಅದು ನಡೀತಾ ಇದೆ. ಇದರಲ್ಲಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಒಂದು ಈ ಕಟ್ಟಡದ ಸಂಪೂರ್ಣ ಒಂದು ಪೇಂಟಿಂಗ್ ಕೆಲಸ, ಅದೇ ರೀತಿ ಒಳಗಡೆ ಪೇಂಟಿಂಗ್ನ ಜೊತೆಗೆ ಫಾಲ್ ಸೀಲಿಂಗು, ಫ್ಯಾನು ಮತ್ತು ಬಾಕಿ ಕೆಲವೊಂದು ಸಣ್ಣ ಪುಟ್ಟ ರಿಪೇರಿಗಳು. ಇದರ ಜೊತೆಯಲ್ಲಿ ಇಲ್ಲಿ ಪಾಕಶಾಲೆ ಏನುಂಟು ಅಡಿಗೆ, ಇದರಲ್ಲಿ ಅದರ ಸಂಪೂರ್ಣ ನವೀಕರಣ ಕೆಲಸವನ್ನು ಕೂಡ ಮಾಡಿಕೊಂಡಿದ್ದೇವೆ. ಜೊತೆ ಅಲ್ಲಿ ಕೈ ತೊಳಿಲಿಕ್ಕೆ ಒಂದು ಹೊಸತಾಗಿ ಒಂದು ಕಟ್ಟಡ ರಚನೆ ಮಾಡಿ ಅಲ್ಲಿ ಕೈ ತೊಳೆಯುವ ವ್ಯವಸ್ಥೆ ಮಾಡಿದ್ದೇವೆ. ಅದೇ ರೀತಿಯಾಗಿ ಶೌಚಾಲಯವನ್ನು ಕೂಡ ಪುನರ್ನವೀಕರಣ ಕೆಲಸ ಅಂತಿಮ ಹಂತದಲ್ಲಿದೆ. ಜೂನ್ ತಿಂಗಳಲ್ಲಿ ಇದರ ನವೀಕರಣ ಕೆಲಸ ಸ್ಟಾರ್ಟ್ ಮಾಡಿದೆವು. ಈಗಾಗಲೇ ಇದರ ಪೇಂಟಿಂಗ್ ಕೆಲಸ, ಮೇಲಿನ ಫಾಲ್ ಸೀಲಿಂಗ್ ಕೆಲಸ, ಹೊಸ ಫ್ಯಾನು, ಬಾಕಿ ಕೆಲವು ಲೈಟಿಂಗಿನ ವ್ಯವಸ್ಥೆ, ಜೊತೆಗೆ ಈ ಹಾಲ್ನಲ್ಲಿ ಸರಿಯಾದ ಕುರ್ಚಿಗಳಿರಲಿಲ್ಲ, ಹಾಗೆ ಒಂದು ಕುರ್ಚಿಗಳನ್ನು ಖರೀದಿಸಿದ್ದೇವೆ. ಜೊತೆಗೆ ಸ್ವಲ್ಪ ಡೈನಿಂಗ್ ಟೇಬಲ್ನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಕೆಲವು ರೂಮ್ಗಳಿಗೆ ಮತ್ತು ಇಲ್ಲಿ ವೇದಿಕೆಯಲ್ಲಿ ಎಲ್ಲ ನೆಲಹಾಸು, ಟೈಲ್ಸ್ ಹಾಕುವ ಕೆಲಸವನ್ನು ಕೈಗೆತ್ತಿಕೊಂಡಿದ್ದೇವೆ. ಅದು ಪೂರ್ತಿ ಆಗಿದೆ. ಇನ್ನೊಂದು ಮುಖ್ಯ ವಿಚಾರ, ಗುರುಗಳ ಮಂತ್ರಾಕ್ಷತೆ ಪಡೀಲಿಕ್ಕೆ ಅಂತೇಳಿ ಹೋದಾಗ 1,01 ರೂಪಾಯಿಯ ಸ್ವರ್ಣ ಮಂತ್ರಾಕ್ಷತೆಯನ್ನು ಕೊಟ್ಟು ಅನುಗ್ರಹಿಸಿರ್ತಾರೆ. ತದನಂತರದ ದಿನಗಳಲ್ಲಿ ನಮಗೆ ಮಹಾಪೂರವೇ ಬಂದು ಒದಗಿದ್ದು, ನಾವು ನಮ್ಮ ಇಡೀ ಮಹಾಮಂಡಲ ಅಂದರೆ ಇಡೀ ಗೋಕರ್ಣ ಮಂಡಲದ ವ್ಯಾಪ್ತಿಯ ಎಲ್ಲ ನಮ್ಮ ಬಂಧುಗಳಿಗೆ ಪ್ರಪ್ರಥಮವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಆ 2002ರಲ್ಲಿ ಆರಂಭಗೊಂಡಂತಹ ಈ ನಮ್ಮ ಮನೆ ಒಟ್ಟೊಟ್ಟಿಗೆ ರಾಜರಾಜೇಶ್ವರಿ ದೇವಿಯ ಪ್ರತಿಷ್ಠೆ ಕೂಡ ಆಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಕಾಲಾನುಕ್ರಮದಲ್ಲಿ ಸ್ವಲ್ಪ ವ್ಯವಸ್ಥೆಯಲ್ಲಿ ಕುಂದುಂಟಾಗಿದ್ದಾಗಿತ್ತು. ಈಗ ಅದನ್ನು ಪುನಃ ನವೀಕರಣ ಮಾಡಿ ಈ ಕೆಲಸ ನಾವು ಆರಂಭ ಮಾಡಿದ್ದೇವೆ. ಸುಮಾರು 50 ಲಕ್ಷ ರೂಪಾಯಿ ಈಗಾಗಲೇ ಈ ಕಟ್ಟಡದ ನವೀಕರಣಕ್ಕಾಗಿ ನಾವು ಖರ್ಚು ಮಾಡಿದ್ದೇವೆ. ಈಗ ಇನ್ನು ಮುಂದಕ್ಕೆ ಇಲ್ಲಿ ಈ ಹಾಲು ಸಾಧಾರಣ 500ರಿಂದ 600 ಕುರ್ಚಿ ಇಡುವಷ್ಟು ಇದರಲ್ಲಿ ನಮಗೆ ಸ್ಥಳಾವಕಾಶವೂ ಇದೆ. ಕುರ್ಚಿಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ. ಸಾರ್ವಜನಿಕ ಉಪಯೋಗಕ್ಕೆ ಈ ಹಾಲ್ ಈಗ ಸರ್ವಸನ್ನದ್ಧವಾಗಿದೆ. ಅದೇ ರೀತಿಯಾಗಿ ಊಟಕ್ಕೆ ಬೇಕಾದಂತಹ ಹೊಸ ಟೇಬಲ್ಗಳನ್ನು ಕೂಡ ಖರೀದಿ ಮಾಡಿದ್ದೇವೆ, ಚೇರ್ಗಳನ್ನು ಖರೀದಿ ಮಾಡಿದ್ದೇವೆ. ವೇದಿಕೆ ಪೂರ್ತಿಯಾಗಿದೆ. ಎಲ್ಲ ಫ್ಯಾನ್ಗಳ ನವೀಕರಣ ಎಲ್ಲವೂ ಕೂಡ ಆಗಿ ಈ ಕಟ್ಟಡ ಅಚ್ಚುಕಟ್ಟಾಗಿ ಈಗ ಸಾರ್ವಜನಿಕ ಉಪಯೋಗಕ್ಕೆ ಲಭ್ಯವಾಗಿದೆ. ಇದೀಗ ಮದುವೆ, ಉಪನಯನ ಮುಂತಾದ ದೊಡ್ಡ ಕಾರ್ಯಕ್ರಮ 1,000 ಜನ ಆದರೂ ಇಲ್ಲಿ ಸುಧಾರಿಸುವಷ್ಟು ಸ್ಥಳಾವಕಾಶ ಇದೆ. ಅದರ ಜೊತೆಗೆ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾದ ಹೋಮ, ಹವನ, ಪೂಜೆ ಇತ್ಯಾದಿಗಳಿಗೂ ಕೂಡ ಇಲ್ಲಿ ಸಾರ್ವಜನಿಕರಿಗೆ ಈ ಹಾಲನ್ನು ಮುಕ್ತಗೊಳಿಸಿ ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇಲ್ಲಿ ಈ ಅಲಂಕಾರದ ಇದರಲ್ಲಿ
ಶ್ರೀರಾಮ ಪಟ್ಟಾಭಿಷೇಕದಂತಹ ಈ ಒಂದು ಸುಂದರ ಒಂದು ನಮ್ಮ ಮಠದ ಲಾಂಛನದೊಟ್ಟಿಗೆ ಪಟ್ಟಾಭಿಷೇಕದ ಈ ಒಂದು ಚಿತ್ರವನ್ನು ಶೋಭೆ ತರುವ ರೀತಿಯಲ್ಲಿ ಅದನ್ನು ಅಳವಡಿಸಿದ್ದೇವೆ. ಇಲ್ಲಿ ಏನಂದರೆ ಮೇಲೆ ಹಾಲಿನ ಮೇಲ್ಗಡೆ ಮದುವೆ ಇತ್ಯಾದಿ ಆಗುವಾಗ ಉಳ್ಕೊಳ್ಳಿಕ್ಕೆ ಎಲ್ಲ ರೂಮ್ಸ್ಗಳಿದೆ, ಒಂದು 7-8 ಕೊಠಡಿಗಳಿದೆ. ಅದರ ಉಪಯೋಗಕ್ಕೆ ಹೊರಗಿನಿಂದ ಸಪ್ರೇಟ್ ನಾವು ಸ್ಟೆಪ್ಪನ್ನು ಮಾಡಿ ಸ್ಟ್ಯಾರ್ಕೇಸ್ ಮಾಡಿ ಈಗ ಹೊಸ ಒಂದು ವ್ಯವಸ್ಥೆಯಲ್ಲಿ ಅದನ್ನು ಜನರಿಗೆ ಉಪಯೋಗ ಆಗುವ ರೀತಿಯಲ್ಲಿ ಮಾಡಿದೆ, ಹೊಸ ಸ್ಟ್ಯಾರ್ಕೇಸ್. ಅದೇ ರೀತಿ ಪಾರ್ಕಿಂಗಿಗೆ ಕೂಡ ಹಾಗೆ ಹಿಂದೆ ಸರಿಯಾಗಿ ಪಾರ್ಕಿಂಗಿನ ವ್ಯವಸ್ಥೆ ಬಗ್ಗೆ ಸ್ವಲ್ಪ ಸಮಸ್ಯೆ ಇತ್ತು. ಈಗ ನಾವೇನು ಮಾಡಿದೆ ಅಂದರೆ ಇಲ್ಲಿ ನಮ್ಮದೇ ಆದಂತಹ ಒಂದು ಜಾಗ ಇತ್ತು, ಅದನ್ನು ಸಮತಟ್ಟು ಮಾಡಿ ಒಂದು 75-80 ವೆಹಿಕಲ್ ಒಮ್ಮೆಲೆ ನಿಲ್ಲುವ ರೀತಿಯ ಜಾಗ ಇಲ್ಲಿ ಹತ್ತಿರದಲ್ಲಿ ಇದಕ್ಕೆ ಹೊಂದಿಕೊಂಡೇ ಇದೆ. ಅದೇ ರೀತಿಯಾಗಿ ಬಾಕಿ ಮದುವೆ ಇತ್ಯಾದಿ ಆಗುವಾಗ ಇಲ್ಲಿ ಪಕ್ಕದಲ್ಲಿ ಒಂದು 200-300 ಮೀಟರ್ನೊಳಗೆ 1000 ವೆಹಿಕಲ್ ಕೂಡ ಬಂದರೂ ಕೂಡ ನಿಲ್ಲಿಕ್ಕೆ ಬೇಕಾದ ರೀತಿಯ ವ್ಯವಸ್ಥೆಯನ್ನು ನಾವು ಬೇರೆಯವರ ಸಹಕಾರದೊಂದಿಗೆ ನಾವು ಮಾಡಿಕೊಂಡಿದ್ದೇವೆ. ಹಾಗಾಗಿ ಇಲ್ಲಿ ಸಮಾರಂಭ ಏರ್ಪಡಿಸುವವರಿಗೆ ಪಾರ್ಕಿಂಗಿನ ವ್ಯವಸ್ಥೆ ಇಲ್ಲ ಅಂತ ಹೇಳುವಂಥ ಯಾವುದೇ ಸಮಸ್ಯೆ ಇಲ್ಲ, ರಗಳೇ ಇಲ್ಲ. 1000 ವೆಹಿಕಲ್ ಆದರೂ ಕೂಡ ಇಲ್ಲಿ 200-300 ಮೀಟ್ರಿನೊಳಗೆ ಪಾರ್ಕಿಂಗ್ ಮಾಡುವಂಥ ಅಷ್ಟು ಸ್ಥಳಾವಕಾಶ ನಮ್ಮ ವ್ಯವಸ್ಥೆಯಲ್ಲಿ ಈಗ ಒಳಗೊಂಡಿದೆ. ನಮ್ಮ ಹಾಲಿನ ಅಡಿಗೆ ಕೋಣೆ ಇಲ್ಲಿ ಇದೆ. ಇದು ಈ ತರಕಾರಿ ಹಚ್ಚಲಿಕ್ಕೆ ಮುಂತಾದ ಸಣ್ಣ ಪುಟ್ಟ ಕಾರ್ಯಕ್ರಮಗಳಿಗೆ ಈ ಜಾಗ ವಿನಿಯೋಗ ಆಗ್ತಿತ್ತು. ಇಲ್ಲಿ ಏನಂದರೆ ಹಿಂದೆ ಇದು ಶೀಟಿನ ಮಾಡು ಭಾಳ ತಗ್ಗಿನಲ್ಲಿದ್ದು ಸ್ವಲ್ಪ ಹೆಚ್ಚು ಸೆಕೆ ಎಲ್ಲ ಆಗ್ತಿತ್ತು. ಅದೇ ರೀತಿ ಅಡಿಗೆ ಕೋಣೆಯಲ್ಲಿ ಕೂಡ ಅಡಿಗೆಯವರಿಗೆ ಸ್ವಲ್ಪ ಕಷ್ಟ ಆಗ್ತಿತ್ತು, ಸೆಕೆ ಜಾಸ್ತಿ ಇತ್ತು, ಗಾಳಿ ಬೆಳಕಿನ ಸ್ವಲ್ಪ ಸಮಸ್ಯೆ ಇತ್ತು. ಹಾಗಾಗಿ ಇಡೀ ಈ ಕಟ್ಟಡವನ್ನು ನಾವು ಪೂರ್ತಿಯಾಗಿ ಒಮ್ಮೆ ತೆಗೆದು ಇದನ್ನು ಒಂದು 4 ಫೀಟಿನಷ್ಟು ಎತ್ತರ ಮಾಡಿ ಎಲ್ಲ ಒಂದೇ ಮಾಡಿದ ಮೂಲಕ ಇದನ್ನು ಈಗ ಅಣಿಗೊಳಿಸಿದ್ದೇವೆ. ಅದರಿಂದಾಗಿ ಅಡಿಗೆ ಕೋಣೆಯಲ್ಲಿ ಕೂಡ ತುಂಬ ಗಾಳಿ ಬೆಳಕು ಅಡ್ಡಾಡುವ ಕಾರಣ ಅಡಿಗೆ ಕೆಲಸಕ್ಕೆ ಹೆಚ್ಚು ಪ್ರಯೋಜನ ಆಗ್ತಾಯಿದೆ. ಅದೇ ರೀತಿ ಇಲ್ಲಿಯೂ ಕೂಡ ನಾವು ಹೆಚ್ಚು ಎತ್ತರ ಮಾಡಿದ ಕಾರಣ ಇಲ್ಲಿ ಸೆಕೆ ಕಮ್ಮಿ, ಒಳ್ಳೆಯ ಗಾಳಿಯು ಬೆಳಕು ಓಡಾಡ್ತದೆ, ಜನರಿಗೆ ಹೆಚ್ಚು ಪ್ರಯೋಜನ ಆಗ್ತಾಯಿದೆ. ಜೊತೆಯಲ್ಲೇ ಈ ಕಡೆ ಕೈ ತೊಳಿಲಿಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಈಗ ಹೊಸದಾಗಿ ಮಾಡಿದ್ದೇವೆ. ಇದು ಕೂಡ ಜನರಿಗೆ ಉಪಯೋಗಕ್ಕೆ ತುಂಬ ಅನುಕೂಲ ಆಗ್ತದೆ. ಅದೇ ರೀತಿಯಲ್ಲಿ ಶುಚಿತ್ವದ ದೃಷ್ಟಿಯಲ್ಲಿ ಕೂಡ ಸರಿಯಾಗಿ ಇಲ್ಲಿ ಪಾತ್ರ ತೊಳಿಲಿಕ್ಕೆಲ್ಲ ಸರಿಯಾದ ವ್ಯವಸ್ಥೆ ಸ್ವಲ್ಪ ಕಮ್ಮಿ ಇತ್ತು. ಅಲ್ಲಿ ಈಗ ನೆಲಕ್ಕೆ ಎಲ್ಲ ಟೈಲ್ಸ್ ಹಾಸಿ ಸ್ವಲ್ಪ ಅಗಲಗೊಳಿಸಿ ಸುಸಜ್ಜಿತಗೊಳಿಸಿದ್ದೇವೆ. ಇಲ್ಲಿ ಅಡಿಗೆ ಶಾಲೆ, ಬೇಕಾದ ಪಾತ್ರೆ ಸಾಮಾನುಗಳು ಯಥೇಷ್ಟ ಇಲ್ಲಿ ಉಪಯುಕ್ತಕ್ಕೆ ಬೇಕಾಗುವಷ್ಟು ಲಭ್ಯವಿದೆ. ಸಾರ್ವಜನಿಕರಿಗೆ ಯಾವ ಕಾರ್ಯಕ್ರಮ ಮಾಡುವುದಕ್ಕೂ ಯಾವ ಕೊರತೆಯೂ ಉಂಟಾಗುವುದಿಲ್ಲ. ಸುಮಾರು 1,500 ಜನ ಆದರೂ ಕೂಡ ಇಲ್ಲಿ ಅಡಿಗೆ ಮಾಡಲಿಕ್ಕೆ ಬಳಸಲಿಕ್ಕೆ ಬೇಕಾದಷ್ಟು ಪಾತ್ರ ನಮ್ಮ ಹತ್ರ ಇಲ್ಲಿ ರೆಡಿ ಇದೆ. ಇಲ್ಲಿ ಮೇಲೆ ನಾವು ಈಗ ಮಾಡನ್ನು ಏರಿಸಿ ಇದು ಮಾಡಿದ್ರಿಂದಾಗಿ ಗಾಳಿ ಬೆಳಕು ಬರಲಿಕ್ಕೆ ಒಳ್ಳೆ ಪ್ರಯೋಜನ ಆಗಿದೆ. ಹಾಗಾಗಿ ಗಾಳಿ ಬೆಳಕು ಬರ್ತದೆ, ಒಟ್ಟಿಗೆ ಇದು ಸೆಕೆಯೂ ಕೂಡ ಕಮ್ಮಿ. ಹಾಗಾಗಿ ಇದೀಗ ಬಾಣಸಿಗರಿಗೆ ತುಂಬ ಖುಷಿಯಾಗಿದೆ ಈ ವ್ಯವಸ್ಥೆಯಿಂದಾಗಿ. ಮದುವೆ ಉಪನಯನ ಇತ್ಯಾದಿ ಸಮಾರಂಭಗಳಿಗೆ ಬುಕ್ ಮಾಡಬೇಕಾದವರು ನಮ್ಮದೇ ಆದ ಒಂದು ವೆಬ್ಸೈಟನ್ನು ಹೊಂದಿದ್ದೇವೆ, ಅದರ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಇಲ್ಲೂ ಆದರೆ ನಮ್ಮದೇ ಆದಂತಹ ಫೋನ್ ನಂಬರ್ ಇದೆ, 9449511107. ಇದು ನಂದು ಎಂ ಪರಮೇಶ್ವರ್ ಭಟ್ರದ್ದು ನಂಬರ್. ಅದೇ 935-332-0886 ಕಾರ್ಯದರ್ಶಿ ನಂಬರ್. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಹಾಲನ್ನು ಬುಕ್ ಮಾಡುವ ಅವಕಾಶ ಕೂಡ ಇದೆ.